ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮೇಷ, ಸ್ವಲ್ಪ ಈ ರಿಯಲ್ ಎಸ್ಟೇಟಲ್ಲಿರೋರ್ಗೆ ಒತ್ತಡ, ಈ ಲೀಗಲ್ ಸಿಸ್ಟಮ್ನಲ್ಲಿರೋರ್ಗೆ ಒತ್ತಡ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆಗಳಲ್ಲಿರೋರ್ಗೆ ಒತ್ತಡ, ದೊಡ್ಡ ಅಧಿಕಾರಿಗಳಿಗೆ ಒತ್ತಡ, ಸಾಮಾನ್ಯ ಕಾರ್ಮಿಕ, ಸಾಮಾನ್ಯ ಒಬ್ಬ ಡ್ರೈವರು, ಟ್ಯಾಕ್ಸಿ, ವೆಹಿಕಲ್ಲು, ಈ ಕನ್ಸ್ಟ್ರಕ್ಷನ್ ಲೈನ್, ಈ ಬಿಸಿಲಿಗೆ ಎಲ್ಲಿ ಹೊರಗಡೆ ಬಂದು ದುಡಿಯೋದು? ಈ ಪಾರ್ಟಿ ಇದ್ರೆ ಆ ಎಳೆದಾಟ ಯೋಚನೆ ಮಾಡಿ ನೋಡಿ, ಎಲ್ಲಿ ನಿಂತ್ಕೊಳ್ಳೋದು? ಸೊ ಕಡು ಸಾಮಾನ್ಯರಿಗೂ ಕೂಡ ಬಾಧೆ. ಆ ಷಡಾನನ, ಆ ಒಂದು ಷಡಕ್ಷರಿ ಮಂತ್ರ ಅಂತ ಹೇಳುತ್ತೆ. ಓಂ ಶರವಣ ಭವ, ಇದನ್ನ ಜಪ ಮಾಡ್ಕೊಳ್ಳೋದು ಮಾಡಿ. 6 ಸಂಖ್ಯೆಗೆ ಪ್ರತೀಕ ಶರವಣ. 6 ಅಂದ್ರೇನೆ ಲಕ್ಷ್ಮಿ. ಫಲ್ಗುಣಿ, ಉತ್ತರ ಫಲ್ಗುಣಿ ನಕ್ಷತ್ರದ ದಿನ ಮದುವೆ ಆದಂಥದ್ದು. ತಾಯಿಯ ಫಲ್ಗುಣಿ ಶುಕ್ರ. ಅದರಿಂದ ಓಂ ಶರವಣ ಭವ ಎಷ್ಟು ಹೇಳ್ಕೊತೀರೋ ಅಷ್ಟು ಒಳ್ಳೇದು. ಅರಿಷಡ್ ವರ್ಗಗಳನ್ನು ಕಂಟ್ರೋಲ್ ತಗೊಳ್ತಕ್ಕಂಥದ್ದಾಗುತ್ತೆ. ಮಿತಿಮೀರಿ ದಾಹ, ದುಡುಕು, ಆತುರ, ಸ್ವಲ್ಪ ದೂರ ಪ್ರಯಾಣಗಳಲ್ಲಿ ಎಚ್ಚರಿಕೆ, ದೊಡ್ಡ ರಿಸ್ಕಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಇನ್ವೆಸ್ಟರ್ಗಳಾಗಿದ್ದರೆ ಸ್ವಲ್ಪ ಎಚ್ಚರಿಕೆ, ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳು ವ್ಯವಹಾರಗಳಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಎಚ್ಚರಿಕೆ. ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಲೀಗಲ್ಲು, ಪೊಲೀಸು, ಇಂಥವುಗಳಲ್ಲಿ ಇರ್ತಕ್ಕಂಥವ್ರಿಗೂ ಒಂದು ಸ್ವಲ್ಪ ಒತ್ತಡದ ಛಾಯೆ. ಊಟ ಬಟ್ಟ ವ್ಯವಸ್ಥೆಗೆ ತೊಂದರೆ ಇಲ್ಲ. ಊಟ ಬಟ್ಟೆ ವ್ಯವಸ್ಥೆಗೆ ತೊಂದರೆ ಇಲ್ಲ. ಇಟ್ಸ್ ರಿಲ್ಯಾಕ್ಸಿಂಗ್ ಬೇಕು. ನಿಮ್ಮ ದುಡುಕನಿಂದ ನೀವು ಎಡಬಟ್ಟು ಮಾಡ್ಕೊಬಿಡ್ತೀರಿ. ರಾಂಗ್ ಇನ್ವೆಸ್ಟ್ಮೆಂಟ್ಸ್ ಆರ್ ದೇರ್. ಎಚ್ಚರಿಕೆ. ಇನ್ನು ವೃಷಭ ರಾಶಿ, ಬ್ಯೂಟಿಫುಲ್. ಶುಕ್ರ ನಿಮ್ಮ ಮನೆಗೆ ಬಂದ್ಬಿಟ್ಟ. 12ನೇ ಮನೇಲೇ ಇರ್ಬೋದು. ಅಲ್ಲೊಂದು ಬದಲಾವಣೆ ಇರತಕ್ಕಂಥ ಒಂದು ವಾರ ಆಗುತ್ತೆ. ವಿಶೇಷವಾಗಿ ನಾಳೆಯೇ ಶುಕ್ರ ಬದಲಾವಣೆ ನಿಮ್ಮ ಮನೆಗೆ. ನಿಮ್ಮ ಮನೆಯವನೇ ಬಂದ್ಬಿಟ್ಟಿದ್ದಾನೆ. ಲಕ್ಷ್ಮೀಕಾರಕ ಲಕ್ಷ್ಮೀ ಮನೆಯಲ್ಲಿ. ಅಲ್ಲಿಂದ ತಗೊಂಡ್ರೆ ಶನಿ, ಕುಜ, ಬುಧ. ಶತ್ರುಕಾರಕ ಸೂರ್ಯ ಮಲಗಿದ್ದಾನೆ. 10ನೇ ಮನೆಯಲ್ಲಿ ರಾಹು ಇದ್ದಾನೆ. 3ನೇ ಮನೆಯಿಂದ ವಿಶೇಷವಾಗಿ ನಿಮ್ಮ ಪ್ರೊಫೆಷನ್ ಹೌಸನ್ನು ಗುರು ನೋಡ್ತಾನೆ. ಆ್ಯಂಡ್ ಆಲ್ಸೋ ನಿಮ್ಮ ಷಷ್ಠಭಾವವನ್ನು ನೋಡ್ತಾನೆ. ಸೊ ಇಟ್ಕೊಂಡಿರೋ ಕೆಲವೊಂದು ಭಾರ, ಕಮಿಟ್ಮೆಂಟ್ಸು, ಇವುಗಳಿಂದ ಹೊರಗಡೆ ಬರ್ತೀರಿ. ಬಟ್ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ, ದುರುಪಯೋಗ, ಲಂಚ, ಕೊಲೆ, ಸುಲಿಗೆ, ದರೋಡೆ, ಜೈಲೆ. ಸೂರ್ಯ ಅಲ್ಲಿ ಮಲಗಿದಾನೆ, ನೆನ್ಪಿಟ್ಕೊಳ್ಳಿ. ಕೇತು ನಕ್ಷತ್ರ ಸಾರದಲ್ಲಿರೋದು. ಬೇಡಪ್ಪ ಅನ್ನಿಸ್ಬಿಡುತ್ತೆ, ನನಗೆ ಬೇಕಿತ್ತ ಅನ್ನತಕ್ಕಂಥದ್ದು. ಉಪ್ಪು ತಿಂದವ ನೀರು ಕುಡಿಲೇಬೇಕು. ಏನಕ್ಕೆ ಬೇಕಿತ್ತು ನಮಗೆ? ಈಗ ನೋಡಿ, ಎಷ್ಟು ಕುಡಿದ್ರು ಏನೇ ಮಾಡಿದ್ರು ಬೆಳ್ಳಿ ಬಟ್ಲು ಇಷ್ಟೇ. ನೀರೇನಾದ್ರೂ ಚೇಂಜ್ ಆಗುತ್ತಾ? ಅವರವರ ಯೋಗ್ಯತೆಗೆ ಸಿಕ್ಕಷ್ಟು, ಅವರವರ ಯೋಗಕ್ಕೆ ಸಿಕ್ಕಷ್ಟು ಇದು ನಿಯಮ. ಸೊ ವೃಷಭಂ ಜಾಗ್ರತ, ಅದೊಂದು ನೋಡ್ಕೊಳ್ಳಿ. ಬಟ್ ಟ್ರಾವೆಲ್ಸಲ್ಲಿ ಇರ್ತೀರಾ, ಮರಳಿನ ವ್ಯಾಪಾರ, ಸಿಮೆಂಟ್ ವ್ಯಾಪಾರ, ಕನ್ಸ್ಟ್ರಕ್ಷನ್ನು, ಟೈಲ್ಸು, ಮಣ್ಣು, ಗುತ್ತಿಗೆ ಕೆಲಸ, ಆಮೇಲೆ ಕನ್ಸ್ಟ್ರಕ್ಷನ್ ಕೆಲಸ, ಆರ್ಕಿಟೆಕ್ಚರು, ಕೆಮಿಕಲ್ ಇಂಜಿನಿಯರು, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ನಾರ್ಕೋಟಿಕ್ಸ್ ಇಲಾಖೆ, ಕಸ್ಟಮ್ಸ್ ಇಲಾಖೆ, ರಾಜಕೀಯದಲ್ಲಿದ್ದೀರಾ, ಬೂಮ್. ತುಂಬ ಒಳ್ಳೆ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ವಾರವಾಗಿರುತ್ತೆ. ಬ್ಯೂಟಿಫುಲ್ ಗೋ. ಚೆನ್ನಾಗಿದೆ. ಮಾತು ಜಾಗ್ರತೆ, ಹಿರಿಯರ ಆರೋಗ್ಯ ಜಾಗ್ರತೆ. ಮಿಥುನ ರಾಶಿ, ಶುಕ್ರ ಒಂದು ಸ್ವಲ್ಪ ಕದಲ್ತಾನೆ. 12ನೇ ಮನೆ, ತೊಂದರೆ ಏನಿಲ್ಲ. ಬುಧ 10ನೇ ಮನೆ, ಸೂರ್ಯ 11ನೇ ಮನೆ. ಫಂಟಾಸ್ಟಿಕ್. ಭಾಗ್ಯದಲ್ಲಿ ರಾಹು, ನಿಮ್ಮನೇಲೇ ಗುರು. ಆ ರಾಹುವನ್ನು ಗುರು ನೋಡ್ತಿದ್ದಾನೆ. ಪಂಚಮ ಸ್ಥಾನ ನೋಡ್ತಿದ್ದಾನೆ, ಸಪ್ತಮ ಸ್ಥಾನ ನೋಡ್ತಿದ್ದಾನೆ. ಮಕ್ಕಳ ವಿಚಾರದಲ್ಲಿ ಒಂದು ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋದು, ಮನೆಯ ಹಿರಿಯರ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳೋದು ಆಗುತ್ತೆ. ವೃತ್ತಿಗೆ ಸಂಬಂಧಪಟ್ಟಂತೆ
ಸ್ವಲ್ಪ ಪರಿಶ್ರಮ ಇರುತ್ತೆ, ಒಂದು 30%. ಗಾಬರಿಯನ್ನು ಹಾಕ್ಬೇಡಿ. ದುಡಿತ, ಓಡಾಟ ಇವುಗಳಲ್ಲಿ ಚೆನ್ನಾಗಿದೆ. ಟ್ರೇಡಿಂಗು, ಅಡ್ವೈಸಿಂಗು, ಮಾರ್ಕೆಟಿಂಗ್ ಅಡ್ವೈಸರು, ಸೇಲ್ಸ್ ಅಡ್ವೈಸರು, ಟೆಕ್ನಿಕಲ್ ಅಡ್ವೈಸರು, ಮ್ಯಾನೇಜ್ಮೆಂಟ್ ಅಡ್ವೈಸರು, ಪ್ರಾಪರ್ಟಿ ಅಡ್ವೈಸರು, ಲೇಬರ್ ಮ್ಯಾನೇಜ್ಮೆಂಟು, ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟು, ದೊಡ್ಡ ದೊಡ್ಡ ಗೂಡ್ಸ್ಗಳನ್ನು ಸಪ್ಲೈ ಮಾಡಿಸ್ತಕ್ಕಂಥದ್ದು, ವೆಹಿಕಲ್ ಸ್ಪೇರ್ ಪಾರ್ಟ್ಸು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಪಡೆಯತಕ್ಕಂಥ ಒಂದು ವಾರವಾಗಿರುತ್ತೆ. ಮಿಥುನ ರಾಶಿಗೆ ತೊಂದರೆ ಇಲ್ಲ. ಬಟ್ ದುಡುಕಬೇಡಿ, ಇಷ್ಟೇ ನಾನು ಕೇಳ್ಕೊಳ್ಳೋದು. ದುಡುಕಿ ದುಡ್ಡು ಮಾಡೋತೀನಿ, ಬೇಗ ಮಾಡ್ತೀನಿ, ಬೇಗ ಇನ್ವೆಸ್ಟ್ಮೆಂಟು, ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟು, ಬೇರೆ ಬೇರೆ ಥರದ್ದು ಎಳೆಯುತ್ತೆ. ಜಾಗ್ರತೆ. ಸ್ವಲ್ಪ ಮಂಡಿ ನೋವು, ಪಾದಗಳಲ್ಲೂ ಸಮಸ್ಯೆ ಉಂಟು. ಅಭ್ಯಂಗ ಸ್ನಾನ ಬೆಟರ್. ಇನ್ನು ಕರ್ಕಾಟಕ ರಾಶಿ, ಶುಕ್ರ ದಶಮಾಧಿಪತಿ ದಶಮಕ್ಕೆ ಬರ್ತಾನೆ. ಫ್ಯಾಂಟಾಸ್ಟಿಕ್ ವಾರ. ದಶಮಾಧಿಪತಿ ದಶಮಕ್ಕೆ ಬರ್ತಾನೆ. ಸೂರ್ಯ ದಶಮದಲ್ಲಿರ್ತಾನೆ. ಲಾಭಕ್ಕೆ ಬರೋದ್ರಿಂದ ಭಾಗ್ಯದಲ್ಲಿ ನೋಡಿ ಶನಿ, ಕುಜ, ಬುಧ, 10th ಸೂರ್ಯ. ಒನ್ ಆಫ್ ದಿ ಫ್ಯಾಂಟಾಸ್ಟಿಕ್ ವಾರ ಕರ್ಕಾಟಕ ರಾಶಿಗೆ. ಲಕ್ಷ್ಮೀ ಯೋಗ, ಪ್ರೀತಿ ಯೋಗ, ಮದುವೆ ಇಲ್ಲದವರಿಗೆ ಮದುವೆ ಯೋಗ, ವೃತ್ತಿ ಇಲ್ಲದವರಿಗೆ ವೃತ್ತಿ ಯೋಗ, ಒಂದು ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಸ್ ನಡೆಯುತ್ತೆ, ಒಂದು ಒಳ್ಳೆ ಪ್ರಯಾಣಗಳಾಗುತ್ತೆ. ಗುರು 12ನೇ ಮನೆ. ದಕ್ಷಿಣಾಮೂರ್ತಿ, ಶ್ರೀಶೈಲ, ನಂಜನಗೂಡು, ನಂಜುಂಡೇಶ್ವರ, ಮಾದೇಶ್ವರ, ಕಾಶಿ ವಿಶ್ವನಾಥ, ದೇವಿ ಕ್ಷೇತ್ರ, ಆತ್ಮೀಯರೊಂದಿಗೆ ಒಡನಾಟ, ಊಟ, ಭೋಜನ, ಮದುವೆ ಕಾರ್ಯ, ಶುಭ ಕಾರ್ಯ, ಇವುಗಳು ಶುಭ ಕಾರ್ಯಗಳಿಗೆ ಬ್ಯೂಟಿಫುಲ್, ಅದ್ಭುತವಾಗಿದೆ. ಏನೋ ಒಂದು ಭಾರ ಇದೆ ಭಾಗ್ಯದಲ್ಲಿ ಶನಿ, ಕುಜ, ಏನೂ ಆಗೋಲ್ಲ. ಒಳ್ಳೆಯವ್ರು ಒಳ್ಳೇದೇ ಮಾಡ್ತಾನೆ. ನೀವು ಒಳ್ಳೆಯವರೇ. ಕೆಲವು ಟಾಪ್ 12 ರಾಶಿಗಳಲ್ಲಿ ಟಾಪ್ 3 ರಾಶಿಗಳಲ್ಲಿ ನೀವು ಒಬ್ರು. ನೀವು ಒಳ್ಳೆತನನೇ ನಿಮಗೆ ಬೆನ್ನು ಚುರಿ, ಎದೆಗೆ ಚುರಿ ಬಿಡಿ. ಅಪವಾದ ನಿಂದನೆಗಳು ನಿಮಗೆ ತಪ್ಪಲ್ಲ, ತಲೆ ಕೆಡ್ಸ್ಕೋಬೇಡಿ. 2ನೇ ಮನೇಲಿ ಕೇತು ಇದ್ದಾಗ ಅಷ್ಟೊಂದಲ್ಲಿ ರಾವ್ ಗಡದ್ದ ಇವನು, ಒಳಗಡೆ ನಿಮಗೆ ಮಾತ್ರ ಗೊತ್ತಿದ್ದ ಬನ್ನಿ ನದಿದೆ ಅಂತ. ತಲೆ ಕೆಡ್ಸ್ಕೋಬೇಡಿ. ಗಣಪತಿ ಆರಾಧನೆ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಮನೆಯಲ್ಲಿ ಗಂಡು ಮಕ್ಕಳಿದ್ರೆ ಅವ್ರ ಅಭಿವೃದ್ಧಿ ಬಗ್ಗೆ, ಅವ್ರ ಸೆಟಲ್ಮೆಂಟ್ ಬಗ್ಗೆ, ಅವ್ರ ಮದುವೆ ಬಗ್ಗೆ, ಅವ್ರ ಆರೋಗ್ಯದ ಬಗ್ಗೆ, ಅವ್ರ ಇನ್ಕಮ್ ಬಗ್ಗೆ ತಲೆ ಕೆಡ್ಸ್ಕೋತೀರಿ. ಏನೂ ಆಗೋಲ್ಲ, ಸುಮ್ಮನಿರಿ. ಪಂಚಮಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಫ್ಯಾಂಟಾಸ್ಟಿಕ್. ಇನ್ನೊಂದು ಮಗು, ಹೊಸದಾಗಿ ಮದುವೆ ಆಗಿರೋರ್ಗು ಒಂದು ಮಗು ಆಗೋ ಯೋಗ ಇದೆ. ಬ್ಯೂಟಿಫುಲಿ. ಇನ್ನು ಸಿಂಹರಾಶಿ, ಸೂರ್ಯ ಭಾಗ್ಯ, ಶುಕ್ರ ದಶಮಕ್ಕೆ ಬರ್ತಾನೆ, ಗುರು ಲಾಭಕ್ಕೆ ಬರ್ತಾನೆ. ಇಪ್ಪಡು ಚೂಡು ಪಂಡಗ ಅಂತ ಹೇಳ್ತಾರೆ. ಈಗ ನೋಡ ಹಬ್ಬ ಅಂತ ಚೆನ್ನಾಗಿದೆ. ವೃತ್ತಿಪರವಾಗಿ ಪಿಕಪ್ ಆಗುವಂಥ ವಾರ. ರಿಸ್ಕ್ ತಗೋಬೇಡಿ. ರಿಸ್ಕ್ ತಗೋಬೇಡಿ. ಸಣ್ಣ ಪುಟ್ಟ ಲೇವಾದೇವಿಗಾರರಿಗೆ ಸ್ವಲ್ಪ ಹೊಡಕಾಗುತ್ತೆ. ಈ ಒಂದು ಕಾಂಡಿಮೆಂಟ್ಸ್ ಇಟ್ಕೊಂಡಿದ್ದೀರಾ, ಒಂದು ಸಣ್ಣ ಹಣ್ಣಂಗಡಿ, ತರಕಾರಿ ಅಂಗಡಿ, ಜ್ಯೂಸ್ ಅಂಗಡಿ, ಅಲ್ಲಿ ಇಲ್ಲಿಗೆ ಬಂದಿದ್ದಾಗ ಅಲ್ಲಿ ಕೈಯಿಂದ ಬಾಯಿಗೆ, ಬಾಯಿಂದ ಕೈಗೆ ಅನ್ನತಕ್ಕಂಥದ್ದು ಅಷ್ಟೇ ಇರುತ್ತೆ. ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗೆ ಸ್ವಲ್ಪ ಒತ್ತಡ, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟು, ಕನ್ಸ್ಟ್ರಕ್ಷನ್ನು, ಪೊಲೀಸ್ ಇಲಾಖೆ, ಲೀಗಲ್ ಇಲಾಖೆಯಲ್ಲಿರೋರಿಗೆ ಒತ್ತಡ. ಆದರೆ ಕಲಾ ಮಾಧ್ಯಮದಲ್ಲಿದ್ದೀರಿ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿದ್ದೀರಿ, ಮಧ್ಯವರ್ತಿಗಳಾಗಿದ್ದೀರಿ, ವೈದಿಕರಾಗಿದ್ದೀರಿ, ಜ್ಯೋತಿಷ್ಕರಾಗಿದ್ದೀರಿ, ಗುರುಗಳಾಗಿದ್ದೀರಿ, ಡಾಕ್ಟರ್ ಆಗಿದ್ದೀರಿ, ಸರ್ಜನ್ ಆಗಿದ್ದೀರಿ. ಫ್ಯಾಂಟಾಸ್ಟಿಕ್ ವಾರ. ಚೆನ್ನಾಗಿದೆ ಈ ವಾರ. ದುಡುಕಿನ ವ್ಯವಹಾರ ಬೇಡ. ಹೈ ರಿಸ್ಕ್ ವ್ಯವಹಾರಗಳಲ್ಲಿ ಒಂದು ಟೆನ್ಷನ್. ಓಂ ಸರ್ವನ ಭವ, ಷಣ್ಮುಖ, 6 ಪಡೆಯಪ್ಪ, 6 ಕೃತ್ತಿಗೆ ಅಂತೆಲ್ಲ ಹೇಳ್ತೇವಲ್ವಾ, ಆತನನ್ನ ನೆನೆಸ್ಕೊಳ್ಳಿ. ಹತ್ತಿರದಲ್ಲಿ ಅಯ್ಯಪ್ಪ ದೇವಸ್ಥಾನ ಇದ್ರು ಒಂದು ಸಣ್ಣ ಅನ್ನದಾನ. ಯಾರಾದರೂ ಅಂಗವೈಕಲ್ಯ ದೈಹಿಕವಾಗಿರತಕ್ಕಂಥವ್ರಿಗೆ ಏನಾದರೂ ಒಂದು, ಮಂಗಳಮುಖಿಯರಿಗೆ ಏನಾದರೂ, ನಿಮ್ಮ ಧೈರ್ಯ ಹಿಂಗೆ ಹಿಡಿದಿಟ್ಟಿರ್ತಾನೆ. ಶಕ್ತಿ ಕಾರ್ಕಲ್ಲಿ ಮಲಗಿರೋದ್ರಿಂದ ಯಾವುದಕ್ಕೆ ಶಕ್ತಿ ಬಿಡಬೇಕು ಅನ್ನೋದು ಬಿಡೋದಿಲ್ಲ. ಯಾವುದಕ್ಕೆ ಮಾಡಬಾರ್ದು ಅದಕ್ಕೆ ಮಾಡಿಸ್ತಾನೆ. ಹುಷಾರ್ ನಮಗೆ. ಇನ್ನು ಕನ್ಯಾ ರಾಶಿ, ಬುಧ 7ನೇ ಮನೆಯಲ್ಲಿ ಒಳ್ಳೆಯದೆ. ಅಷ್ಟಮದಿಂದ ಬ್ಯೂಟಿಫುಲಿ ಶುಕ್ರ ಬಂದಿದ್ದಾನೆ ಭಾಗ್ಯಕ್ಕೆ. ಫ್ಯಾಂಟಾಸ್ಟಿಕ್. ವ್ಯಯಾಧಿಪತಿ ಸೂರ್ಯ ಅಷ್ಟಮದಲ್ಲಿದ್ದಾನೆ. ವಿಪರೀತ ರಾಜಯೋಗ. ಬೆನಜೀರ್ ಭುಟ್ಟೋ ಅವ್ರ ತಂದೆ ಜುಲ್ಫಿಕರ್ ಭುಟ್ಟೋ
ಅವನಿಗಂಥದ್ದು ಒಂದಿತ್ತು. ವಿಪರೀತ ರಾಜಯೋಗ, ಯಾರೂ ನೆನೆಸೇ ಇರಲಿಲ್ಲ. ಓ, ಹಾಗೆ ಅದೊಂದು ಆಪತ್ತು ಕೂಡ. ಈ ಒಂದು 6ನೇ ಮನೆಯವನು 8ನೇ ಮನೆಯಲ್ಲಿ, 8ನೇ ಮನೆಯವನು 12ನೇ ಮನೆಯಲ್ಲಿ, ಇಲ್ಲ 12ನೇ ಮನೆಯವನು 8ನೇ ಮನೆಯಲ್ಲಿ, ಈ ಥರದ್ದು ಬಂದಾಗ ಯಾರು ಇವರು ಅನ್ನೋರನ್ನ ತಗೊಬಂದು ಈ ಥರ ನಿಲ್ಲಿಸ್ತಾನೆ, ಎಲ್ಲಿಂದಲೋ ಎಲ್ಲಿದೆ. ಸೊ ಕನ್ಯಾ ರಾಶಿಗೆ ಅಂಥದ್ದೊಂದು ಭಾಗ್ಯೋದಯ ಉಂಟು. ಮನೆ, ಭೂಮಿ, ವಾಹನ, ಓಡಾಟ, ಸುತ್ತಾಟ, ಲಕ್ಸುರಿ ಒಂದು ಭಾರ ಕಡಿಮೆ ಆಗುತ್ತೆ. ಶುಭೋದಯ, ಲಕ್ಷ್ಮೀ ಯೋಗ, ಶುಭ ಯೋಗ, ವಸ್ತ್ರ ಯೋಗ, ಆತ್ಮೀಯರ ಭೇಟಿ ಯೋಗ, ಪ್ರಯಾಣ ಯೋಗ, ಭೋಜನ ಕೂಟ ಯೋಗ, ಫ್ಯಾಷನ್ನು, ಬಟ್ಟೆ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಒನುಪು, ವಯ್ಯಾರ, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಇಂಥ ಒಂದು ವೃತ್ತಿ, ಉದ್ಯೋಗ ಫ್ಯಾಂಟಾಸ್ಟಿಕ್. ಗುರುವಾಗಿ ಸ್ವಲ್ಪ ಬಾಧೆ ಪಡ್ತೀರಿ. ಇನ್ನೊಬ್ರಿಗೆ ತುಂಬ ಅಡ್ವೈಸ್ ಮಾಡೋಕೆ ಹೋಗ್ಬಾರ್ದು. ಇವಾಗ ಹೇಳ್ತೇನೆ, ಇನ್ನೊಬ್ರಿಗೆ ತುಂಬ ಸಹಾಯ ಮಾಡೋಕ್ಕೂ ಹೋಗ್ಬಾರ್ದು. ಇವತ್ತಿನ ಕಾಲದಲ್ಲಿ ಯಾರೇ ನೆನ್ಸ್ಕೊತಾರೆ? ಯಾರು ನೆನ್ಪಿಟ್ಕೊಳ್ಳಲ್ಲ. ಈ ಜಗತ್ತು ನೀವು ಕೊಟ್ಟದನ್ನು ನೆನ್ಪಿಟ್ಕೊಳ್ಳಲ್ಲ 100 ಬಾರಿ. ನೀವು 1 ಬಾರಿ ನೋಡಿ, ಅವನೇ ನಿಮ್ಮ ಫಸ್ಟ್ ವಿಲನ್. ನೀವು ಪೆದ್ದುಗಳು ಕನ್ಯಾ ರಾಶಿ, ನಾನು ಯಾವಾಗಲೂ ಹೇಳ್ತೀನಿ, ಟಾಪ್ 3 ಪೆದ್ದು ರಾಶಿಗಳಲ್ಲಿ ನೀವು ಒಬ್ಬರು ಅಂತ. ನೀವು ಮೂರ್ಖರು ಎಷ್ಟು ಹೇಳಿದ್ರು ಕೇಳಲ್ಲ. ಮನವಾಳು, ಎಂಗ ವೀಟು ಪುಳ್ಳೈ, ನಾನು ಬೆಳೆಸಿದ ಮಗ ಅಲ್ವಾ, ನಾನು ನೋಡಿದ ಮಗಳಲ್ವಾ, ಇದೇ ಆಗುತ್ತೆ. ನಿಮ್ಮನ್ನು ನೋಡೋದು ನೋಡಿ ಫಸ್ಟ್. ನೀವು ನಿಮ್ಮ ಸ್ವಾರ್ಥಕ್ಕೆ ಬದುಕಿ, ನೀವು ಅದು ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಥರ ಅದೊಂದು ನೋಡ್ಕೊಳ್ಳಿ ಈ ವಾರ ಅಷ್ಟೇ. ತುಲಾ ರಾಶಿ ಸಪ್ತಮದಲ್ಲಿದ್ದಂಥ ಶುಕ್ರ ಅಷ್ಟಮಕ್ಕೆ ಬರ್ತಾನೆ. ಸಪ್ತಮದಲ್ಲಿ ಸೂರ್ಯ, ತರಲೆ ಸುಬ್ಬ, ಈ ಬುಧ 6ನೇ ಮನೆಯಲ್ಲಿ ಇದನ್ನು ವಿಪರೀತ ಬುದ್ಧಿ. ಆಗ ನಾವೇನು ಹೇಳ್ತೀವಿ ಗೊತ್ತಾ? ಇಂಜಿನಿಯರ್ ಆಗಬೇಕು. ಗುಪ್ತಚರ ಇಲಾಖೆ, CBI ಇಲಾಖೆ, CID ಇಲಾಖೆ, ಏನೇನೋ ಗುಪ್ತಚರ ಇಲಾಖೆಗಳಿದ್ದಾವಲ್ಲ ಅಂಥದ್ದು, ಸೈಬರ್ ಕ್ರೈಮು, ಹ್ಯಾಕಿಂಗು, ಕಂಡುಹಿಡಿಯೋದು, ಕೆಮಿಕಲ್ ಇಂಜಿನಿಯರು, ಈ ಒಂದು ತೋಟಗಾರಿಕಾ ಇಲಾಖೆ, ದೊಡ್ಡ ದೊಡ್ಡ ಗಿಡಗಳನ್ನು ಬೆಳೆಸಿ ಇದು ಮಾಡೋದು, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಮಾಂಸೋತ್ಪನ್ನ, ಮದ್ಯ ಉತ್ಪನ್ನ, ಅಂಥವುಗಳು ಸಂಬಂಧಪಟ್ಟಂಥ ಒಂದು ವೃತ್ತಿ, ಉದ್ಯೋಗ ಅನುಕೂಲಕರ, ಚೆನ್ನಾಗಿದೆ. ಬಟ್ ಶುಕ್ರ ಅಷ್ಟಮ, ವಿಪರೀತ ಖರ್ಚು ಮಾಡ್ಕೋತೀರಿ ಈ ವಾರ. ಇದೆ, ನೀವು ಹಂಗೆ ಮಾಡ್ಕೋತೀರಿ ಎಲ್ಲೋ ಒಂದು. ನೀವು ಹಾಗೆ 6ನೇ ಮನೆ ಗುರು ಅಲ್ವಾ ನಿಮಗೆ, ಜನ್ಮತ ಅದು ಇದ್ದಿದ್ದೆ. ಅವಾಗಲೂ ಒಂದು ನೀವು ಒಳ್ಳೇದಕ್ಕೆ ಖರ್ಚು ಮಾಡ್ತೀರಿ. ನೀವು ಆದರೂ ಸುಮ್ಮನೆ ಯೋಚನೆ ಮಾಡೋದು, ಇದು ಖರ್ಚು ಅದು ಖರ್ಚು. ನಾವು ಬಂದಿರೋದೇ ಖರ್ಚು ಮಾಡಲಿಕ್ಕೆ, ಎತ್ತಿಡ್ಲಿಕ್ಕಲ್ಲ. ತುಲಾ ರಾಶಿ ಬಂದಿರೋದೇ ಅದಕ್ಕೆ. ಈ ವಾರ ಸ್ವಲ್ಪ ಹೆಚ್ಚು ಖರ್ಚು, ಜೇಬಲ್ಲಿ ಸ್ವಲ್ಪ ಈ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಸುಮ್ಮನೆ ಹೋಗೋದು, ಶಾಪಿಂಗ್ ಹೋಗೋದು, ವಿಪರೀತ ಇಲ್ದಿದ್ದೆಲ್ಲ ಮಾಡ್ಕೋಬೇಡಿ. ಅದೊಂದು ಚೂರು ನೋಡ್ಕೊಳ್ಳಿ. ಟ್ರಿಪ್ ಹೋಗ್ತೀವಿ, ಅಂಡಮಾನ್ಗೆ ಹೋಗ್ಬೇಕು, ನಿಕೋಬಾರ್ಗೆ ಹೋಗ್ಬೇಕು, ಎಲ್ಲ ಸುಮ್ಮನೆ. ದೈವ ಕಾರ್ಯಕ್ರಮಗಳಿದ್ದಾವೆ, ಬೇಕಾದರೆ ಹೋಗಿ ಬನ್ನಿ. ಗೋ ಪೂಜೆ, ಮುತ್ತೈದೆ ಪೂಜೆ, ಲಕ್ಷ್ಮೀ ಪೂಜೆ, ತಿರುನಲ್ಲಾರು ಹೋಗಿ ಬರ್ತಕ್ಕಂಥದ್ದು, ತಿರುನಾಗೇಶ್ವರ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು. ಪಂಚಮದಲ್ಲಿ ರಾಹು ಅಲ್ವಾ, ತಿರುನಾಗೇಶ್ವರ ಕ್ಷೇತ್ರ ಅಂತಿದೆ. ಅಲ್ಲಿ ಆ ಲಿಂಗಕ್ಕೆ ಅಭಿಷೇಕ ಮಾಡಿದ್ರೆ ನೀಲಿ ಆಕಾರದಲ್ಲಾಗುತ್ತೆ, ಹಾಲು ಕೆಳಗಡೆ ಬೀಳೋ ಅಷ್ಟರಲ್ಲಿ. ಅಂತ ಕ್ಷೇತ್ರಕ್ಕೆ ನೀವು ಒಮ್ಮೆ ಹೋಗಿ ಬರ್ತಕ್ಕಂಥದ್ದು ಮಾಡಿ. ಪಂಚಮ ರಾಹು ಅಲ್ವಾ, ಏನೋ ಕಟ್ಟಾಗ್ದಾಗೆ. ಗೌರವ ಇದ್ದರು, ಸ್ಥಾನ ಇದ್ರು, ನಮ್ಗೆ ಸಿಗ್ಬೇಕಾಗಿದ್ದು ಸಿಕ್ಕಿಲ್ಲ. ಈ ಚೀಫ್ ಸೆಕ್ರೆಟರಿ ಇರ್ತಾರ, ವಿದುರು ಅಂತಾರ, ಮಾಡೋದೆಲ್ಲ ನೀವೇ, ಯಾರ್ಯಾರೋ ದೊಡ್ಡವ್ರಿಗೆ ಹೆಸರು. ಅಂಥದ್ದೊಂದು ಭಾವ ಇವತ್ತೇನೋ ಒಂದು ವೇದನೆ ಈ ವಾರ ನೋಡ್ಕೊಂಡು. ವೃಶ್ಚಿಕ ರಾಶಿ, ಶುಕ್ರನ ಬದಲಾವಣೆ 6ನೇ ಮನೆಯಿಂದ 7ನೇ ಮನೆ. 6ನೇ ಮನೆಯಲ್ಲಿ ಸೂರ್ಯ ಪ್ರಬಲಂ ವಿಜಯಂ, ದಶಮಾಧಿಪತಿ. ಗುರು ಸ್ವಲ್ಪ ಅಷ್ಟಮದಲ್ಲಿ ಇರೋದ್ರಿಂದ ತಕ್ಕ ಮಾಡಿಸ್ತಿರ್ತಾನೆ, ಮನೆಯವರಿಂದಲೋ ಕುಟುಂಬದಿಂದಲೋ. ಇನ್ನೆಷ್ಟು ಜವಾಬ್ದಾರಿ ಕಟ್ಕೋತೀರಿ, ಬಿಡಿಸ್ಕೊಳ್ರಿ. ನೀವು ಹೇಳಿದ್ರೆ ಕೇಳಲ್ಲ. ನೀವು ತುಂಬ ಆಸೆ ಬುರುಕ ರಾಶಿಗಳಲ್ಲಿ ವೃಶ್ಚಿಕ ರಾಶಿ ಏನಾಗಲ್ಲ, ಇರಲಿ ಸರ್. ಸೈಕಲ್ ಗ್ಯಾಪಲ್ಲಿ ಶೃಂಗಾರ ಸಿಂಗಾರ. ನೀವು ಅದಿಲ್ಲದೆ ಇರಲ್ಲ. ಹೇಳೋದೆಲ್ಲ ವೇದಾಂತ. ನಿಮಗೆ ಬೇಜಾನ್ ವೇದಾಂತ ಮಾತಾಡೋದ್ರಲ್ಲಿ ಟಾಪ್ 3 ರಾಶಿಗಳಲ್ಲಿ ವೃಶ್ಚಿಕ ರಾಶಿ ಒಬ್ರು. ಅವಾಗ ಹೇಳ್ತಾನೆ ಹೆಂಗೆ ಏನು ಅಂತಲ್ಲ, ಇಲ್ಲ ಅಂತ ಹೇಳ್ಬಿಡಿ ನೋಡೋಣ. ಒಂಥರ ನೆತ್ತಿಲ ಪಟ್ಟೆ, ಕಳತಲ ಕೊಟ್ಟೆ,
ಅದಿದ್ದೆ. ನೀವಿಲ್ಲ ಅಂದ್ಬಿಡಿ ನೋಡೋಣ, ರುದ್ರಾಕ್ಷಿನೋ ತುಳಸಿ ಮಾಲೆನೋ ಒಂದು ತಗಲಾಕೊಂಡಿರ್ತೀರಿ, ಇಲ್ಲ ಅವಾಗ ಸಡನ್ ಆಗಿ ವಿಭೂತಿ ಹೇಳ್ಕೊಂಡ್ಬಿಡ್ತೀರಿ, ಹಿಂಗ್ ಅಡ್ಡ ಬಿದ್ಬಿಡ್ತೀರಿ. ಹೊರಗಡೆ ಬಂದಿದ್ದು ಒಂದು ಫ್ರೆಂಚ್ ಬೇರ್ಡು, ಒಂದು ಕಟ್ಟಿಂಗ್, ಒಂದು ಟೈ, ಯಥಾ ಬೈಕು, ಟ್ರಪ್ಪು, ಟ್ರಿಕ್ಕು, ಜಾಲಿ ತಿನ್ನೋದು. ಅಯ್ಯೋ ನೀವು ರಸಿಕರು, ಟಾಪ್ 3 ರಸಿಕರಲ್ಲಿ ನೀವೊಬ್ರು. ವೃಶ್ಚಿಕ ರಾಶಿಯವರು. ಸೊ ಶುಕ್ರ ಈ ವಾರ ಎಲ್ಲೇ ಆನಂದಂ, ಭೋಜನಂ, ಓಡಾಟಂ, ಸುತ್ತಾಟಂ, ವ್ಯವಹಾರಂ, ಪ್ರಾಪರ್ಟಿ ಕನ್ಸಲ್ಟೆಂಟು, ಇನ್ಶೂರೆನ್ಸ್ ಕನ್ಸಲ್ಟೆಂಟು, ಗಾಡಿ ಕನ್ಸಲ್ಟೆಂಟು, ಪೆಟ್ರೋಲ್ ಬಂಕು, ಆಯಿಲು, ಸಿಮೆಂಟ್ ಕನ್ಸಲ್ಟೆಂಟು, ಡಿಸ್ಟ್ರಿಬ್ಯೂಟರ್ಶಿಪ್ಪು, ಪ್ರಾಡಕ್ಟು, ಸಪ್ಲೈ ಚೈನು, ಡ್ರೈವರ್ಗಳು, ವೆಹಿಕಲ್ಸ್ಗಳು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ತುಂಬ ಅದ್ಭುತವಾಗಿರತಕ್ಕಂಥ ಒಂದು ವಾರ ಚೆನ್ನಾಗಿದೆ. ಧನುಸು ರಾಶಿ, ಶುಕ್ರ 6ನೇ ಮನೆ, ಪರವಾಗಿಲ್ಲ. 6ನೇ ಮನೆ ಒಂದು ಪಂಚಮದಲ್ಲಿ ಕೂತಿದ್ದ, ಸೊ 6ನೇ ಮನೆಗೆ ಬಂದಿರೋದು ಒಂದು ಒಳ್ಳೆಯದೇ. ಗುರು ನೋಡ್ತಿದ್ದಾನೆ, ಸೂರ್ಯ ಪಂಚಮದಲ್ಲಿ, ಫೆಂಟಾಸ್ಟಿಕ್. ಆದ್ರೂ ಅರ್ಧ ಅಷ್ಟಮ ಶನಿ ಹೊಡಿತಾನೆ. ಈ ಕಬ್ಬಣ ಕಾದ್ಮೇಲೆ ಹೊಡಿತಾರಲ್ವ, ಹಂಗೆ ಒಡೆದು 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 ಒಂದು 45 ದಿನ ಸ್ವಾಮಿ ನಿಮ್ಮ ಮಳೆಗಾಲ, ಹುಷಾರಾಗಿರಿ. 45 ದಿನ ನಿಮ್ಮ ರಾಜಯೋಗ ಕಾಲ. ಏನೇನಿದೆಯೋ ಅದನ್ನ ಮಾಡ್ಕೊಳ್ಳಿ. ಗೊತ್ತೋ ಗೊತ್ತಿಲ್ಲದೆಯೋ ಒಂದು ಲಾಭಾಧಿಪತಿ ಷಷ್ಠಕ್ಕೆ ಬಂದ್ಬಿಟ್ಟು, ಸೊ ದುಡ್ದಿದ್ದೆಲ್ಲ ಎಲ್ಲೋ ಒಂದು ಕೋಟು ಕಟಕಟೆ ಕೊಡೋದು, ಮನೇಲಿ ಶುಭ ಕಾರ್ಯಕ್ಕೆ, ಮದುವೆಗಳಿಗೆ, ಮನೆಗೆ, ಸಾಲಕ್ಕೆ, ಕಮಿಟ್ಮೆಂಟ್ಗೆ, ಒಡವೆಗಳೇನಾದ್ರೂ ಎತ್ತಿಟ್ಕೊಂಡಿದ್ರಿ ಅಂದ್ರೆ ಕಳ್ಕೊತೀರಿ, ಹುಷಾರು. ಇಲ್ಲ ಮಾರ್ಕೋತೀರಿ, ಇಲ್ಲ ಕಳ್ಕೊತೀರಿ, ಇಲ್ಲ ಕೈ ಸಾಲ ಮಾಡ್ಕೋತೀರಿ, ಹುಷಾರಾಗಿರಿ ಧನುಸು ರಾಶಿ. ಈ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಕೆಲಸ, ಕೃಷಿಗಾರಿಕೆಯಲ್ಲಿ ಕೆಲಸ, ತೋಟಗಾರಿಕೆಯಲ್ಲಿ ಕೆಲಸ, ಸಿಗಡಿ ಬೆಳೆಸೋದು, ಸೀ ಫುಡ್ಡು, ಆಮೇಲೆ ಅದೇನು ಏಡಿ ಬೆಳೆಸೋದು, ಮೀನು ಬೆಳೆಸೋದು, ಇಂಥದ್ದು ಏನೇನೋ ಇದೆ. ಕೆಲವರು ಬೆಳೆಸ್ತಿರ್ತಾರೆ, ಮಾರ್ತಿರ್ತಾರೆ, ಅದು ಎಲ್ರಿಗೂ ಆಗೋದಿಲ್ಲ. ಆಮೇಲೆ ಲೋಕಲ್ ಈ ಒಂದು ತಾಳೆ ಮರದಿಂದ ಏನೋ ಇಳಿಸ್ತಾರಲ್ಲ ಅಂಥದ್ದು, ಶರಾಬು ಕಾರ್ಖಾನೆಗಳಲ್ಲಿ ಕೆಲಸ, ಆಯಿಲ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ, ಗೋದಾಮುಗಳಲ್ಲಿ ಕೆಲಸ, ಲೀಗಲ್ ಸಿಸ್ಟಮ್ಗಳಲ್ಲಿ ಅಡ್ವೈಸರ್ ಆಗಿ ಕೆಲಸ, ಪಾರಿಶ್ರಾಮಿಕ ಕೆಲಸ, ಕಬ್ಬಣ ಎತ್ತೋ ಕೆಲಸ, ಬೆಂಕಿಯ ಬಳಿ ಕೆಲಸ, ಹೊಲಗದ್ದೆಗಳಲ್ಲಿ ಕೆಲಸ, ಪಾರಿಶ್ರಾಮಿಕ ಅದೊಂದಿರುತ್ತೆ. ಬಟ್ ಗುರುದೃಷ್ಟಿ ಇರೋದ್ರಿಂದ ಏನು ತೊಂದರೆಗಳೇನಾಗಲ್ಲ, ನಿಂತ್ಕೋತೀವಿ. ಸೂರ್ಯನ ಪಥಸಂಚಲನೆ ಆಗೋವರೆಗೂ ಒಂದು ಸ್ವಲ್ಪ ಟೆನ್ಷನ್, ಮಕ್ಕಳ ವಿಚಾರದಲ್ಲಿ, ಮರ್ಯಾದೆ ವಿಚಾರದಲ್ಲಿ ಎಚ್ಚರಿಕೆ. ಮಕರ ರಾಶಿ, ಪಂಚಮಕ್ಕೆ ಪಂಚಮಾಧಿಪತಿ ಬಂದಿರೋದ್ರಿಂದ ಬ್ಯೂಟಿಫುಲ್. ಆದ್ರೆ ಅಷ್ಟಮಾಧಿಪತಿ ಸುಖದಲ್ಲಿದ್ದಾನೆ. ಇವನ್ ಕೊಡ್ತಾನೆ, ಇವನ್ ಬರ ಇಡ್ತಾನೆ. ನೀವು ಸುಮ್ಮನೆ ಇರೋಲ್ಲ, ನೀವು ಸ್ವಲ್ಪ ಸ್ಟೈಲು. 1,000 ರೂಪಾಯಿ ಶೂ ತಗೊಳ್ಳೋಣ ಅಂತ ಹೋಗ್ತೀರಿ, 3,000 ರೂಪಾಯಿ ತಗೋತೀರಿ. 1,000 ರೂಪಾಯಿ ಶರ್ಟ್ ತಗೊಳ್ಳೋಣ ಅಂತ ಹೋಗ್ತೀರಿ, 3,000 ರೂಪಾಯಿ ಶರ್ಟ್ ತಗೋತೀರಿ. ಹೋಗೋದು ಒಂದು ಇಡ್ಲಿ ಒಂದು ವಡೆ ಅಷ್ಟೇ, ತಗೊಳ್ಳೋದು ಫುಲ್ ಪ್ಲೇಟ್ ಮೀಲ್ಸ್ ತಗೋತೀರಿ ವಾರ ಅಂತ ಕೆಲಸ ಮಾಡ್ತೀರಿ. ಅವ್ನು ತರಲೆ ಸುಬ್ಬ ಬುಧ ಕುಜನ್ ಜೊತೆ ಕುಳಿತು, ಶನಿ ಜೊತೆ ಕುಳಿತು, 3ನೇ ಮನೆಯಿಂದ ನಿಮ್ಗೆ 6ನೇ ಮನೆ ಗುರು ಕೂತ್ಕೊಬಿಟ್ಟಿದ್ದಾನಲ್ವಾ, ಅದರಿಂದ ಏನ್ ಹೇಳ್ತೀನಿ, ನಿಮ್ಗೆ ಖರ್ಚಾಗ್ಬೇಕೀಗ. ಅದಕ್ಕೇನ್ ಮಾಡಿ, ಮನೆಯವ್ರ ಜೊತೆ, ಮಕ್ಕಳ ಜೊತೆ, ಒಡ ಹುಟ್ಟಿದವ್ರ ಜೊತೆ, ಕುಟುಂಬದವ್ರ ಜೊತೆ ಸೀದಾ ಯಾವ್ದಾದ್ರು ಒಂದು ಕ್ಷೇತ್ರಕ್ಕೂ, ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ಶಿವಕ್ಷೇತ್ರ, ಗುರುಕ್ಷೇತ್ರ, ಇಂಥದಕ್ಕೆ ಹೋಗಿ ಬನ್ನಿ ಬೇಕಾದ್ರೆ. ಅಂಥದ್ದಾದ್ರೂ ಮಾಡಿ. ಇಲ್ಲ ಮನೆಯಲ್ಲಿ ಅಕ್ಕ ತಂಗಿ ಮಕ್ಕಳು ಇಂಥವ್ರನ್ನ ಕರೆಸಿ ಬರ್ಡೇನೋ ಇನ್ನೊಂದು ಅಂತ ಹೇಳಿದಾಗ ಒಂದಿಬ್ರು ವೈದಿಕರನ್ನು ಕರೆದು ಒಂದು ಪ್ರಸಾದ, ಹೂವು, ಹಣ್ಣು ಇಂಥದ್ದು ಮಾಡಿ ಒಳ್ಳೇದಕ್ಕೆ ಖರ್ಚು ಮಾಡಿ. ಇಲ್ಲ ಸುಮ್ಮನೆ ಅನಗತ್ಯವಾಗಿ ನೀವು ಖರ್ಚು ಮಾಡ್ಕೋತೀರಿ. ಸುಮ್ಮನೆ ಒಂದು ಮಾಲ್ಗೆ ಹೋಗ್ತೀರಿ, ಏನೋ ಒಂದು ಅಂತ 500 ರೂಪಾಯಿ ಇಟ್ಕೊಂಡು ಹೋದವ್ರು 5,000 ರೂಪಾಯಿ ಖರ್ಚು ಮಾಡ್ಕೊಂಡ್ ಬರ್ತೀರಿ. ಮಕರ ರಾಶಿ ಈ ವಾರ ಅಂತ ಒಂದು ಎಂಟರ್ಟೈನ್ಮೆಂಟ್ ಫುಲ್. ಕೈ ತುಂಬ ದುಡ್ಡಿದೆ ಅಂತ ಹೇಳಿದ ತಕ್ಷಣ ಚೆನ್ನಾಗಿ ಖರ್ಚು ಮಾಡ್ಬಿಡೋದು. ಇದ್ದಾಗ ಉಳಿಸಿಕೊಳ್ಳಬೇಕು. ನಿಮ್ಮ ಹತ್ರ ದುಡ್ಡು ಉಳಿಸ್ಕೊಳ್ಳೋದು ಹಬ್ಬ ರಾಮಚಂದ್ರ. ಮಕರ ರಾಶಿಯವರು ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೆ, ಟಾಪ್ 3 ರಾಶಿಗಳಲ್ಲಿ ಇವರು ಒಬ್ರು ದುಡ್ಡಿಲ್ಲ ಅಂದ್ರೆ ನೀವೇನ್ ಅನ್ಕೊಂಡಿದ್ದೀರಿ? ಏನೇ ಸಮಾರಾಧನೆ ಇದ್ರು ಕೂಡ ಒಂಚೂರು ಉಳಿತಾಯಕ್ಕೆ ಎತ್ತಿಟ್ಟಿರ್ತಾರೆ, ಭದ್ರತೆ ನಾಳೆ ಬಗ್ಗೆ ತುಂಬಾ ಭಯ ಪಡೋ ರಾಶಿಗಳಲ್ಲಿ ಮಕರ ರಾಶಿ ಟಾಪ್ 3ಗಳಲ್ಲಿ ಒಬ್ರು. ಸುಮ್ಮನಿರು ಸ್ವಾಮಿ, ಅವ್ನು ಏನೋ ಇರಲಿ, ಅಳತೆಯಲ್ಲಿ ಖರ್ಚು ಮಾಡೋದ್ರಲ್ಲಿ ನಿಮಗೆ ನೀವು ಸಾಟಿ, ನಿಮ್ ಲಿಮಿಟ್ ಅಲ್ಲಿ ಬದುಕೋದ್ರಲ್ಲಿ ನಿಮಗೆ ನೀವು ಸಾಟಿ, ಬೌಂಡ್ರಿ ಬದುಕೋದ್ರಲ್ಲಿ ನಿಮ್ಗೆ ನೀವು ಸಾಟಿ. ಈ ವಾರ ಅದನ್ನ ಒಂಚೂರು ಹಾಕೊಳ್ಳಿ. ನೈಸ್ ಚೆನ್ನಾಗಿದೆ.
ವೃತ್ತಿಗೆ ಸಂಬಂಧಪಟ್ಟಂಥದ್ದು ಏನು ತೊಂದರೆ ಇಲ್ಲ. ತುಂಬ ಭಾರದ್ದು ಟೆನ್ಷನ್ದು ಕೆಲಸ ಮಾಡೋದು, ತುಂಬ ಬುದ್ಧಿ ಉಪಯೋಗಿಸೋದೆಲ್ಲ ಮಾಡಬೇಡಿ. ಗೋ ಇಟ್ ಇನ್ ಸಿಂಪಲ್ ವೇ, ಇಟ್ ಕೀಪ್ಸ್ ಯು ಹ್ಯಾಪಿ. ಇನ್ನು ಕುಂಭರಾಶಿ, ಸುಖಾಧಿಪತಿ ಸುಖಂ, ಭಾಗ್ಯಾಧಿಪತಿ ಸುಖಂ, ಸಪ್ತಮಾಧಿಪತಿ ವಿಜಯಂ ವಿಕ್ರಮಂ, ವಿಜಯಾಧಿಪತಿ ಇನ್ ಧನಂ, ಪೂರ್ವ ಪುಣ್ಯಸ್ಥಾನಾಧಿಪತಿ ಧನಂ, ಪೂರ್ವ ಪುಣ್ಯಸ್ಥಾನದಲ್ಲಿ ಗುರು. ಸೂಪರ್ ಇರುತ್ತೆ ಈ ವಾರ ನಿಮಗೆ. ವೃತ್ತಿ, ಉದ್ಯೋಗ, ಹಣಕಾಸು, ಓಡಾಟ, ಸುತ್ತಾಟ ಇದೆ. ಆದರೆ ಒಂಟಿ ಗುರು ಒಂದು ಬಾಧೆ ಇದೆ. ಮಕ್ಕಳ ವಿಚಾರ, ಮನೆ ವಿಚಾರ. ತುಂಬ ಒಳ್ಳೆಯವರಾಗಬೇಡಿ. ನಾನು ಏನು ಹೇಳಿದ್ರು ನೀವು ಕೆಟ್ಟವರಾಗಲ್ಲ. ಅದಕ್ಕೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ಇನ್ಮೇಲೆ. ಕೆಟ್ಟದ್ದು ಬೇಡ, ಒಳ್ಳೇದು ಬೇಡ, ಫೋನೇ ಎತ್ತಬೇಡಿ, ಬ್ಯುಸಿ ಇದ್ದೆ. ಕುಂಭರಾಶಿ ಅಂತದೊಂದು. ಎಸ್ ಅಂದ್ರೆ ತಾನೆ ನೋವು. ಎಸ್ ಅಂದ್ರೆ ತಾನೆ ನೋವು. ನೋವಿನೇ ಅಂದಿಲ್ವೇ. ಹೇಳ್ತೀನಿ ಅಂತೇಳಿ ಏನ್ ಕೇಳಿದ್ರು ಹೇಳ್ತೀನಿ, ಒಂದೆರಡು ದಿನ ಟೈಮ್ ಕೊಡಿ, ಹೊರಗಡೆ ಇದ್ದೀನಿ, ಬ್ಯುಸಿ ಇದ್ದೀನಿ ಅಂತ ಹೇಳ್ಬಿಟ್ಟು. ಯಾರಾದ್ರೂ ದುಡ್ಡು ಕೇಳಿದ್ರೆ ಮಾತ್ರ ಕುಂಭರಾಶಿ ಒಂದು ಹೇಳ್ತಾನಲ್ವಾ, ಮೊದಲೇ ಒಂದು ಸುಮ್ಮನೆ ಒಂದು ಸಣ್ಣದಾಗ ಒಂದು 50,000 1 ಲಕ್ಷದ್ದು ಗೋಲ್ಡ್ ಅಡ ಇಟ್ಬಿಟ್ಟು ಅದ್ರದ್ದು ಒಂದು ರೆಸಿಪ್ಟ್ ಕೊಡ್ತಾನೆ, ಬಿಡಿಸ್ಕೊಂಬಿಡಿ. 50,000ಕ್ಕೆ 1% ಎಷ್ಟಾಗ್ತಾನೆ, ಒಂದು 500 ರೂಪಾಯಿ ಕಟ್ಬಿಟ್ಟು ಬಿಡಿಸ್ಕೊಂಡ್ಬಿಡೋಣ. ಹಣ ಇಟ್ಟಿದ ರೆಸಿಪ್ಟ್ ಇರುತ್ತಲ್ಲ, ಅದನ್ನ ಇಟ್ಕೊಳ್ಳಿ. ತುಂಬಾ ಜನ ಕಂಪ್ಲೇಂಟ್ ನನ್ಗೆ ಈಗೀಗ, ಗುರುಗಳೇ ನೀವು ಹೇಳ್ಕೊಟ್ಟಿದ್ದ ಟೆಕ್ನಿಕ್ ನಮ್ಗೆ ರಿವರ್ಸ್ ಆಗ್ತಿದೆ, ಅರ್ಜೆಂಟಿಗೆ ದುಡ್ಡು ಕೇಳಿದ್ರೆ ನಮಗೆ ಕಳಿಸ್ತಾವ್ರೆ ಅಂತ. ಯಾರೋ ಕೇಳಿದ್ರು, ವಾಟ್ಸಪ್ಪಲ್ಲಿ ಕಳಿಸಿ, ಒಂದು ಅರ್ಧ ಗಂಟೆ ಮಾತಾಡ್ತೀನಿರು ಅಂತ ಹೇಳ್ಬಿಟ್ಟು ಏನ್ ಮಾಡಿ, ಒಂದು ಫೋಟೋ ಕಾಪಿ ಕಳಿಸ್ಬಿಟ್ಟು ವಾಟ್ಸ್ ನೋಟ್, ಅಣ್ಣ ನಾನೇ 50,000 ಕಡ ಇಟ್ಟಿದ್ದೀನಿ, ಒಂದು 2-3 ತಿಂಗಳಾಗಿದೆ, ಬಡ್ಡಿ ಇನ್ನೂ ಕಟ್ಟಿಲ್ಲ, ಏನು ಮಾಡೋದು ನನಗೆ ತೋರಿಸ್ತಿಲ್ಲ ಅಷ್ಟೇ ಹೇಳ್ಬೇಕು. ನೀವು ಮಾತ್ರ ನೆನ್ಪಿಟ್ಕೊಳ್ಳಿ, ತುಂಬ ನೋವು ತಿಂತೀರಿ. ಇದೇ ಮಾಡ್ಕೊಂಡಿರೋದು, ನಿಮಗಿಲ್ಲ ಅನ್ನೋದು ಬರಲ್ಲ. ಹೇಳ್ತೀನಿ ಏನು ಇನ್ಮೇಲೆ. 1-2 ದಿನ ಅವ್ನು ನಾಚಿಕೆ ಬಿಟ್ಟು ತಿರ್ಗಾ ಬಂದ ಅಂದ್ರೆ ತಿರ್ಗಾ ಎತ್ತಬೇಡಿ ಫೋನ್, ಸಿಗಬೇಡಿ. ಸಿಕ್ಕಿದ್ರು ಹೌದೇನೋ ಹೇಳ್ತೀನಿ ಕಣ, ಇನ್ನೂ ನಾಚಿಕೆ ಬಿಟ್ಟು ಬರ್ತಾರೆ ಕೆಲವರು. ಅಷ್ಟೆಲ್ಲ ಅರ್ಥ ಆಗ್ಬೇಕು. 2 ಸಲ ಕೊಡಲ್ಲ ಅಂದ್ಮೇಲೆ, ಇಲ್ಲ ಅಂತ ಹೇಳ್ತಿಲ್ಲ ಅಂದ್ಮೇಲೆ ಬರ್ತಾರೆ. ನೀವು ಕೊಟ್ರೆ ತಗೊಳಕ್ಕಾಗಲ್ಲ ಸ್ವಾಮಿ, ಷಷ್ಠಾಧಿಪತಿ ಸಪ್ತಮ, ನೀವು ಕೇಳಲ್ಲ ಸ್ವಾಮಿ. ನೀವು ಒಳಗಡೆ ನಾನು ನೋವು ತಿನ್ನೋರು ಸ್ವಾಮಿ. ನೀವು ಕುಂಭರಾಶಿ, ನೀವು ಯಾರಿಗೇನು ಮಾಡಿಲ್ಲ, ನಿಮ್ಮನ್ನೇ ಕೊಟ್ಬಿಟ್ಟಿದ್ದೀರಿ ಗೊತ್ತಾ. ನಿಮ್ಮನ್ನ ಯಾರಾದ್ರೂ ಪ್ರೀತಿಯಿಂದ ಐ ಲವ್ ಯು ಅಂದ್ಬಿಟ್ರೆ, ಹೆಂಡತಿ ಮಕ್ಳು ಇರೋದು ಕೂಡ, ಗಂಡ ಇರೋದು ಕೂಡ ಮರ್ತೋಗ್ಬಿಡ್ತಾರೆ. ನಿಮ್ಮನ್ನ ಕೊಟ್ಬಿಡ್ತಾರೆ ನೀವು. ಕುಂಭರಾಶಿ ಆಗಿದೆ ಅದು, ನಾನು ನೋಡಿದ್ದೇನೆ. ತೀರಾ ಪೆದ್ದುಗಳು, ತೀರಾ ಮುಗ್ಧರು ಮಕ್ಕಳು. ನೀವು ಇನ್ನೊಬ್ಬ ಕಮೆಂಟ್ ಆಗ್ಬಿಡೋದು. ನಿಮ್ಗೆ ಬೇಕಿರೋದು ಇಷ್ಟೇ, ಒಂದು ಶಾಂತವಾದ ಜೀವನ ಖಂಡಿತ ಇದೆ ನಿಮ್ಗೆ. ಅದಿದೆ, ನನ್ನ ಮಾತು ಕೇಳಿ. ಅದರಲ್ಲಂತೂ ನವೆಂಬರ್ 1ರಿಂದ ಕನ್ನಡ ರಾಜ್ಯೋತ್ಸವ ಅಂದ್ರೆ ಕುಂಭ ರಾಜ್ಯೋತ್ಸವ ಶುರು. ಗೋದಾವರಿ ಪುಷ್ಕರದಲ್ಲಿ 7ನೇ ಮನೆಗೆ ಗುರು ಬರ್ತಾನೆ ಗೊತ್ತಾ. ಗಂಗಾ ಪುಷ್ಕರ ದಾಟಿ ಬಿಡ್ತಾನೆ. ಅದಕ್ಕೆ ಈಗಲಿಂದಲೇ ಸಿದ್ಧತೆ ಮಾಡ್ಕೊಳ್ಳೆ. ಏನ್ ಗೊತ್ತಾ, ಹೇಳ್ತೀನಿರಪ್ಪ, ನೀವು ಕೇಳಲ್ಲ, ಸ್ವಾಭಿಮಾನಿ. ಅಲ್ಲಿ ಮೋಸ ನಡೀತಿದ್ರು, ನಿಮಗೆ ಕೊಟ್ಟಿರ್ಲಿಲ್ಲ ಅಂದ್ರೂ ಕೂಡ ನೀವು ಕೊಟ್ರೂ ಒಳ್ಳೆಯವರಪ್ಪ. ಇನ್ನೂ ಒಂದ್ ಏನ್ ಮಾಡ್ತಾರೆ ಗೊತ್ತಾ ಕುಂಭರಾಶಿಗೆ, ನೀವು ಕೊಡ್ಲಿಲ್ಲ ಅಂದ್ರೆ ಕೆಟ್ಟವರು. ಕೊಡಲ್ಲ ಅಂದ ಅವನು, ಏನು ಇವನು ಕೊಟ್ಟ ಹಾಗೆ ಅಲ್ಲ. ತಗೊಳ್ಳೋದೇ ಸಾಲ, ತಗೊಳ್ಳೋದೇ ಸಹಾಯ. ಇವನು ಕೊಡ್ಲಿಲ್ಲ ಅಂದ್ರೆ ಇವನು ಹಂಗನ್ನ ಅನ್ನಿಸ್ಕೊಂಡಿದ್ದೀರಾ ಇಲ್ವಾ ಹೇಳಿ. ಸುಷ್ಮಾ, ಸುಪ್ರಿಯಾ, ಸುಮತಿ, ಸುನೀತಾ, ಸುಧಾಕರ್, ಸುಬ್ರಹ್ಮಣ್ಯ, ಸಂಜೀವು, ಇಲ್ಲ ಅಂತ ಹೇಳ್ಬಿಡಿ ನೀವು ಈ ಅಕ್ಷರಗಳಲ್ಲಿ ಕುಂಭರಾಶಿ. ಅದಕ್ಕೆ ನೀವು ಯಾರಿಗೂ ಸಿಗದೆ ಮೌನವಾಗಿ ಎಲ್ಲೋ ಹೋಗಿ ಕೂತು ಬಿಡ್ತೀರಿ. ಈ ವಾರ ಆದ್ರಿಂದ ಏನಾದ್ರೂ ಅಂದ್ಕೊಳ್ಳಿ. ಅಯ್ಯಯ್ಯ ಅವನ್ ಮಾತು ಕತ್ಕೊಂಡು ಏನಾಗ್ಬೇಕು ನಮ್ಗೆ. ನಾಯಿ ಬೊಗಳಿದ್ರೆ ನಾಗ್ಲೋ ಕಾಳು, ಅವ ಬೊಗಳ್ಕೊ ಹೋಗು. ಇಲ್ಲ ಅವ್ನು ಬೊಗಳ್ತಾನೆ ಅಂತ ಅವ್ನು ಹಿಂದ್ಗಡೆ ಹೋದ್ರಿ ಅಂದ್ರೆ ಸಿಂಹಕ್ಕೆ ಬಾಸುಂಡೆ ಅಂತ ಹೇಳಿದೀನಲ್ವಾ, ಅಂತ ಕತೆ ಆಗ್ಬಿಡುತ್ತೆ. ಕುಂಭ ಈ ವಾರ ಅದನ್ನು ನೋಡ್ಕೊಂಡು ಚೆನ್ನಾಗಿದೆ. ಗೌರವಂ, ಧನಪ್ರಾಪ್ತಿ, ಮಾಧ್ಯಮದಲ್ಲಿರೋರು, ಬಂಗಾರ, ಬೆಳ್ಳಿ, ಆಭರಣ, ಅಕ್ಷಯ ತೃತೀಯ ನಿಮಗಿದೆ. ಒಂದು ಒಳ್ಳೆ ಗಾಡಿ ತಗೊಳ್ಳೋದು, ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ವ್ಯವಹಾರಗಳ ಅಭಿವೃದ್ಧಿ. ಬ್ಯೂಟಿಫುಲ್ ವೀಕ್. ಮೀನರಾಶಿ
ತೃತೀಯಾಧಿಪತಿ ತೃತೀಯಕ್ಕೆ ಬಂದಿದ್ದಾನೆ. ಆರಂಭ ಒಂದೇ. ಷಷ್ಠಾಧಿಪತಿ ಸೂರ್ಯ ಕದಲ್ಬೇಕು, ಅವನು 3ನೇ ಮನೆಗೆ ಬರಬೇಕು. ಸೊ ಅದರಿಂದ ಸ್ವಲ್ಪ ದಳದಲ್ಲಿ ಇರುತ್ತೆ. ಶನಿ ಕುಜ, ದೊಡ್ಡ ಇಂಡಸ್ಟ್ರಿ ಇದೆ, ಫ್ಯಾಕ್ಟ್ರಿ ಇದೆ, ಕಂಪನಿ ಇದೆ, ದೊಡ್ಡದಾದಂಥ ಆಯಿಲ್ಲು, ಲೇಬರ್ ಮ್ಯಾನೇಜ್ಮೆಂಟು, ಸಾವಿರಾರು ಮಂದಿ ಕಾರ್ಮಿಕರು, ನೌಕರರು, ಇಂಥ ಒಂದು ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಮೀನು, ಫುಡ್ಡು, ನೀರು, ತುಪ್ಪ, ತುಂಬ ನೆಗೆಟಿವ್ಸ್ಗಳು ನಿಮ್ಮ ಸುತ್ತಲೂ ಹರಡತಕ್ಕಂಥದ್ದಾಗುತ್ತೆ. ಕದಲ್ಲೇಬೇಡಿ. ಫಿಕ್ಸ್ಡ್ ಇನ್ಕಮ್ ಕೊಟ್ಬಿಟ್ಟಿದ್ದಾನೆ, ಫಿಕ್ಸ್ಡ್ ಖರ್ಚು ಕೊಟ್ಬಿಟ್ಟಿದ್ದಾನೆ. ನಿಮ್ಗೆ ಶನಿ ಇರೋವರೆಗೂ ನಿಮ್ಗೆ ಭಯಪಡಬೇಡಿ. ಎಲ್ಲರೂ ಹೇಳ್ತಾರೆ ಮೀನ್ ರಾಶಿ 7.5 ಇರಲಿ, ಲಾಭಾಧಿಪತಿ ಅವನು ಕೊಡ್ತಾನೆ, ವ್ಯಯಾಧಿಪತಿ ಕೂಡ ಕೊಡ್ತಾನೆ, ಸಪ್ತಮಾಧಿಪತಿ ಸಾರದಲ್ಲಿ ಬರ್ತಾನೆ, ಇರ್ಲಿ, ಸುಖಾಧಿಪತಿ ಸಾರದಲ್ಲೂ ಬರ್ತಾನೆ. ಏನ್ ಮಾಡಬೇಕು, ಜಸ್ಟ್ ಮೂವ್ ಆನ್. ಎಂಥದ್ದು ಸ್ವಲ್ಪ ಹೆಡ್ಡೇಕ್ ಬರೋದು, ಟೆನ್ಷನ್ ತಗೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಇಷ್ಟು ಮೋಸ. ನಾವು ಯಾರಿಗೋ ಹೊಟ್ಟೆ ಹೊಡೆದಿದ್ವಿ, ನಾವು ಯಾರಿಗೋ ಅನ್ನ ಕಿತ್ಕೊಂಡಿದ್ವಿ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಇದೇ ನೀವು ಒಂಚೂರು ಬೆಳೆದ್ ನೋಡಿ. ಮೊನ್ನೆ ಒಂದು ರೀಲ್ ನೋಡ್ತಿದ್ದೆ, ಯಾರೋ ಪುಣ್ಯಾತ್ಮರು ಯಾರೋ ಒಂದು ಉದ್ಯಮ ಕರ್ನಾಟಕದಲ್ಲಿ ಕಟ್ಟಿದ್ದಾರೆ. ಇವ್ರಿಗೇನೋ ಹೊಟ್ಟೆವರಿ, ಇಷ್ಟ ಇಲ್ವಾ ಅಲ್ಲಿ ಹೋಗ್ಬಾರ್ದು. ಅದು ಒಂದು ಫುಡ್ ಕೋರ್ಟ್ ಇರ್ಬೋದು, ಹೋಟೆಲ್ ಇರ್ಬೋದು, ಇಲ್ಲ ಅದೊಂದು ಈವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು. ಇವಾಗ ಒಂದು ಫುಡ್ ಕೋರ್ಟೇ ತಗೊಳ್ಳೋಣ. ಒಂದು ಹೋಟ್ಲಲ್ಲಿ ಒಂದು 40 ರೂಪಾಯಿ ಇದೆ, ಇನ್ನೊಂದು ಹೋಟ್ಲಲ್ಲಿ 20 ರೂಪಾಯಿ ಇದೆ, 5 ಸ್ಟಾರ್ ಹೋಟ್ಲಲ್ಲಿ 400 ರೂಪಾಯಿ ಕೂಡ ಇದೆ. ಏನು ಬೇಡ, ನೀವು ಸ್ಟಾರ್ ಬಕ್ಸ್ಗೆ ಹೋಗ್ಬಿಡಿ, ನಾನಂತೂ ಹೋಗಿಲ್ಲ. ಕಾಫಿ ಡೇಗೆ ಹೋಗ್ಬಿಡಿ, 150 ರೂಪಾಯಿ 180 ರೂಪಾಯಿ ತುಂಬಿ ಇರ್ತವೆ. ಹಾಗೆಲ್ಲ ಏನೂ ಇಲ್ಲ. ಹೊಸದಾಗಿ ಒಬ್ರು ಕಟ್ಟಿದ್ದಾರೆ ಒಂದು ಹೊಸ ರೆವಲ್ಯೂಷನ್ ಹಾಲ್, ಹಿಂಗಂತೆ ಹಂಗಂತೆ ಅದಂತೆ, ಇನ್ನೇನಿಲ್ಲ. ನಮ್ಮ ರಾಮೇಶ್ವರಂ ಕೆಫೆ ಕನ್ನಡದವ್ರಿಗೆ 10,000 ಮಂದಿಗೆ ಮೇಲೆ ಕೆಲಸ ಕೊಟ್ಟಿದ್ದಾರೆ. ರಾತ್ರಿ 1 ಗಂಟೆವರೆಗೂ ಊಟ ಇರುತ್ತೆ ರೀ. ಬೆಳಗ್ಗೆ 4 ಗಂಟೆಗೆ ಅವ್ರು ಲೂಟಿ ಮಾಡ್ತಿದ್ದಾರೆ. ನೀವು ಹೋಗ್ಬೇಡಿ ಸ್ವಾಮಿ, ನೀವು ಬಂಡವಾಳ ಹಾಕಿದ್ದೀರಾ. ಒಬ್ಬೊಬ್ಬರಿಗೆ ಸಂಬಳ 40,000 ರೂಪಾಯಿ, ಆವ್ರೇಜ್ ಸ್ಯಾಲ್ರಿ 40,000. ಊಟ ತಿಂಡಿ ಉಳ್ಕೊಳ್ಳೋದು ಅಂದ್ರೆ ಇನ್ನೊಂದು 20,000, 60,000 ಕೆಳಗಡೆ ಇಲ್ಲ. ಒಂದು ಹೋಟ್ಲಲ್ಲಿ ಕಡಿಮೆ ಅಂದ್ರು 300 ಜನ ಕೆಲಸ ಮಾಡ್ತಾರೆ. 300 ಜನ ಸಹಾಯಕರಿಂದ ಹಿಡಿದು, ಕ್ಲೀನರ್ಸ್ ಇಂದ ಹಿಡಿದು, ಒಬ್ಬರಿಗೆ ಆವ್ರೇಜ್ಲಿ 50,000ನೇ ಇಟ್ಕೊಳ್ಳಿ. ಊಟ ತಿಂಡಿ ಉಳ್ಕೊಳ್ಳೋದು, ಬಟ್ಟೆ, ಕ್ಲೀನಿಂಗ್, ಇದೆಲ್ಲ. 10 ಜನಕ್ಕೆ 5 ಲಕ್ಷ, 100 ಜನಕ್ಕೆ 50 ಲಕ್ಷ, 1.5 ಕೋಟಿ ರೂಪಾಯಿ ತಿಂಗಳಾದ್ರೂ ಕೊಡ್ಬೇಕು ಸ್ವಾಮಿ. ಅದ್ರ ಮೇಂಟೆನೆನ್ಸ್ ಎಷ್ಟು, ರೆಂಟ್ ಎಷ್ಟು, AC ಎಷ್ಟು, ಇವುಗಳ ಖರ್ಚುಗಳೆಲ್ಲ ತಗೊಂಡು ಬನ್ನಿ ನೋಡೋಣ. ಸುಮ್ಮನೆ ಅಲ್ಲ ಅದೊಂದು ಬ್ರ್ಯಾಂಡ್ ಆಗಿ ತಗೊಂಡು ಬರೋದು. ಇನ್ನೊಂದು ಹಾಕಿದರೆ ಒಬ್ರು ತುಂಬಾ ಚೆನ್ನಾಗಿ ಹಿಂಗಂತೆ ಹಂಗಂತೆ, ಈ ರೀತಿ ಈ ಒಂದು ಪ್ರಕೃತಿಯ ಒಂದು ವಿಕೃತಿಗಳಿದ್ದಾವಲ್ವಾ. ನಿತಿನ್ ಕಾಮತ್ ಬಗ್ಗೆನು ಏನು ಕಷ್ಟಪಡದೆ ಕಮಿಷನ್ ಹೊಡಿತಾವನಪ್ಪ ಅವನು, ಬೇಜಾನಂತ. ನೀನು ಮಾಡಪ್ಪ, ನೀನು ನಡೆಸು ಅಂಥದ್ದೊಂದು ಇಲ್ಲ. ಎಷ್ಟು ದೊಡ್ಡ ಬ್ರೋಕರೇಜ್ ಟ್ರೇಡಿಂಗ್ ಕಂಪ್ನಿ ಕಟ್ಟಿದ್ದಾರೆ ಗೊತ್ತಾ? ಇನ್ಸ್ಟೆಂಟ್ ಅದ್ಭುತವಾಗಿ ಕಟ್ಟಿದ್ದಾರೆ. ಅಂತ ನಾಲೆಜ್ ನಾವು ಬಳಸ್ಕೊಳ್ಳಲ್ಲ. ಎಲ್ಲೆಲ್ಲಿ ಒಳ್ಳೇದಿರುತ್ತೋ ಅದಕ್ಕೊಂದು ಹುಟ್ಕೋತಾರೆ. ಹುಟ್ಟುಕೊಳ್ಳ ಶತ್ರುಗಳಿರಬೇಕು. ಅಯ್ಯೋ, ಆಗಲೇ ನಾವು ನೆಮ್ಮದಿಯಾಗಿ ಮಲಗೋದು. ಮೀನರಾಶಿಗೆ ಯಾವಾಗಲೂ ಇರುತ್ತೆ. ಈ ಶನಿ ಕೂತಿದ್ದಾನಲ್ವಾ, ನಿಮ್ಮನ್ನು ಹಿಂಗೆ 100 ಕಣ್ಣು ನೋಡ್ತಿರುತ್ತೆ. ಬಲವಾಗಿ ಕೂತಿದ್ದೀರಿ, ಕೂತ್ಕೊಳ್ಳಿ, ಏನಾಗಲ್ಲ, ಎಂಥದ್ದಾಗಲ್ಲ. ಗುರು ಪ್ರೊಫೆಷನ್ ಹೌಸ್ ಅನ್ನ ನೋಡ್ತಿದ್ದಾನೆ, ಶಕ್ತಿಕಾರಕ, ಶಕ್ತಿ ಸ್ಥಾನಕ್ಕೆ ಶುಕ್ರ ಬಂದಾಯ್ತು, ಏನು ತೊಂದರೆ ಆಗೋಲ್ಲ. ಧೈರ್ಯವಾಗಿ ಮುಂದಕ್ಕೆ ಹೋಗಿ. ಎಸ್ಪೆಷಲಿ ವಿಶೇಷವಾಗಿ ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನು, ವೈದಿಕ, ಸರ್ಜನ್ಸು, ಡಾಕ್ಟರ್ಸು, ಮೆಡಿಕಲ್ ಲೈನು, ಎಜುಕೇಷನ್ ಲೈನು, ಫೌಂಡೇಶನ್ ಲೈನು, NGO ಲೈನು, ಇಂಥವುಗಳಲ್ಲಿ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ.